ಔಷಧಿಗಳ ಅಕ್ರಮ ಆನ್ಲೈನ್ ಮಾರಾಟದ ವಿರುದ್ಧ ತಕ್ಷಣವೇ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿಗ್ಗಾವಿ ತಾಲೂಕಾ ಔಷಧ ವ್ಯಾಪಾರಸ್ಥರ ಸಂಘದ ವತಿಯಿಂದ ಔಷಧಿ ಅಂಗಡಿಗಳನ್ನ ಮುಚ್ಚಿ ಪ್ರಧಾನಿ ಮೋದಿ ಅವರಿಗೆ ತಾಲೂಕು ತಹಶೀಲ್ದಾರರಾದ ಯಲ್ಲಪ್ಪ ಗೊಂಡೆನ್ನವರ್ ಅವರ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಆನ್ಲೈನ್ ಫಾರ್ಮಸಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಮೆಡಿಕಲ್ ಶಾಪ್ ಇವತ್ತು ಬಂದ್ ಮಾಡಬೇಕು. ಪ್ರತಿಭಟನೆಯು ಚೆನ್ನಮ್ಮ ಸರ್ಕಲ್ನಿಂದ ಆರಂಭವಾಗಿ ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣದಿಂದ ಹಾಯ್ದು ತಹಶೀಲ್ದಾರರ ಕಚೇರಿಗೆ ಸೇರಿತು. ಈ ವೇಳೆ ಸಾರ್ವಜನಿಕ ಆರೋಗ್ಯಕ್ಕೆ ಬೆದರಿಕೆಯನ್ನುಂಟು ಮಾಡುವ ಅಕ್ರಮ ಆನ್ಲೈನ್ ಔಷಧಿಗಳ ಮಾರಾಟದ ಬಗ್ಗೆ ತಕ್ಷಣದ ಹಸ್ತಕ್ಷೇಪಕ್ಕಾಗಿ ವಿನಂತಿ ಮತ್ತು ಸಣ್ಣ ಔಷಧ ತಜ್ಞರ ಜೀವನೋಪಾಯಕ್ಕೆ ರಕ್ಷಣೆ ನೀಡಬೇಕು ಎಂದರು. ಪರಿಶೀಲಿಸಿದ ಈ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿಗಳ ಮಾರಾಟ ಮತ್ತು ವಿತರಣೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದಿದ್ದಾರೆ. ಆನ್ಲೈನ್ ಫಾರ್ಮಸಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕು ಬೇಕು, ಆನ್ಲೈನ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ. ಪ್ರತಿಭಟನೆಯಲ್ಲಿ ಶಿಗ್ಗಾವಿ ತಾಲೂಕು ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಮಹಾಂತೇಶ್ ಬಳಿಗಾರ್, ಉಪಾಧ್ಯಕ್ಷರಾದ ಶಿವಕುಮಾರ್ ಅದ್ವಾನಿಮಠ, ಕಾರ್ಯದರ್ಶಿಗಳಾದ ರಾಘವೇಂದ್ರ ದೇಶಪಾಂಡೆ ಮತ್ತು ಸದಸ್ಯರಾದ ಕುಮಾರ ಹೆಸರೂರ, ಡಾಕ್ಟರ್ ಕುಮಾರಗೌಡ ಪಾಟೀಲ್, ಮೈನುದ್ದೀನ್ ಮುಲ್ಲಾ, ಅಜಿತ್ ಮಾಳ್ವಾದೆ, ರವಿ ಬಾಳಿಕಾಯಿ, ಸುಮಾ ಬ್ರಹ್ಮಾವರ್, ಶ್ರೀಪಾದ ಸಕ್ಕಣ್ಣನವರ್, ರಾಜಾರಾಮ್ ಸಕ್ಕಣ್ಣನವರ್, ಬಸವರಾಜ್ ಕುಲಕರ್ಣಿ ಸೇರಿದಂತೆ ತಾಲೂಕಿನ ಔಷಧ ಮಾರಾಟಗಾರರ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.